ದೇವರು ದೊಡ್ಡ ಉಪಕಾರವನ್ನ ಮಾಡಿದ್ದಾನೆ. ಯಾರಿಗೂ ಕೊಡದೇ ಇರುವಂತಹ ಅತ್ಯಮೂಲ್ಯವಾದ ಸಂಪತ್ತನ್ನ ಮನುಷ್ಯನಿಗೆ ಕೊಟ್ಟಿದ್ದಾನೆ. ನಾಲಿಗೆ ತುದಿಯಲ್ಲೇ ಎಲ್ಲ ಬಂಧು ಬಾಂಧವರಿರ್ತಾರೆ. ಇವರು ಬಂಧು ಬಾಂಧವರಾಗೋದು ನಾಲಿಗೆ ತುದಿಯಲ್ಲೇ, ಶತ್ರುಗಳಾಗೋದು ನಾಲಿಗೆ ತುದಿಯಲ್ಲೇ. ಬಹಳ ಪ್ರಸಿದ್ಧವಾದಂತಹ ಸುಭಾಷಿತ ಇದು. ಸೌಲಭ್ಯವನ್ನ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಭಗವಂತ ಕೊಟ್ಟಿಲ್ಲ. ಎಂತಹ ಮಾತುಗಳನ್ನಾಡಬೇಕು ಮನುಷ್ಯ. ಇಂದಿನ ಸುಭಾಷಿತ ಹೀಗಿದೆ, ಬಹಳ ಪ್ರಸಿದ್ಧವಾದಂತಹ ಸುಭಾಷಿತ ಇದು. ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ. ಈ ಸುಭಾಷಿತದ ಸಾಮಾನ್ಯವಾದ ಅರ್ಥ ಹೀಗಿದೆ: ದೇವರು ದೊಡ್ಡ ಉಪಕಾರವನ್ನ ಮಾಡಿದ್ದಾನೆ, ದೊಡ್ಡ ಸಂಪತ್ತನ್ನ ಕೊಟ್ಟಿದ್ದಾನೆ. ಯಾರಿಗೂ ಕೊಡದೇ ಇರುವಂತಹ ಅತ್ಯಮೂಲ್ಯವಾದ ಸಂಪತ್ತನ್ನ ಮನುಷ್ಯನಿಗೆ ಕೊಟ್ಟಿದ್ದಾನೆ. ಅದೇ ಮಾತು. ಮನುಷ್ಯನಿಗೆ ಮಾತೇ ಬಂಡವಾಳ ಅಂತಾರೆ. ಕನ್ನಡದ ಗಾದೆಯೂ ಕೂಡ ಇದೆ. ಮಾತೆ ಮುತ್ತು, ಮಾತೆ ಮಾಣಿಕ್ಯ, ಜಿಹ್ವಾಗ್ರೆ ವಸತಿ ಬಾಂಧವಾಹ. ನಾಲಿಗೆ ತುದಿಯಲ್ಲೇ ಎಲ್ಲ ಬಂಧು ಬಾಂಧವರಿರ್ತಾರೆ. ಇವರು ಬಂಧು ಬಾಂಧವರಾಗೋದು ನಾಲಿಗೆ ತುದಿಯಲ್ಲೇ, ಶತ್ರುಗಳಾಗೋದು ನಾಲಿಗೆ ತುದಿಯಲ್ಲೇ. ನಮ್ಮ ಮಾತು ಹೇಗಿರ್ತದೆಯೋ ಹಾಗೆ ಜನರ ವರ್ತನೆ ನಮ್ಮ ಜೊತೆಗೆ ಇರ್ತದೆ. ಹೀಗಾಗಿ ಮಾತು ಚೆನ್ನಾಗಿ ಇರಬೇಕು. ಒಳ್ಳೆಯ ಮಾತುಗಳನ್ನೇ ಆಡೋದಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು ಹೊರತು ಕೆಟ್ಟ ಮಾತುಗಳನ್ನ, ಬೇರೆಯವರ ಮನಸ್ಸಿಗೆ ಹಿಂಸೆಯನ್ನ ಕೊಡುವಂತಹ, ಬೇರೆಯವರ ಮನಸ್ಸಿಗೆ ತೊಂದರೆಯನ್ನ, ಮುಜುಗರವನ್ನ ಉಂಟು ಮಾಡುವಂತಹ ಮಾತುಗಳನ್ನ ಆಡೋದಕ್ಕೆ ನಾವು ಹೋಗಬಾರದು. ಆದಷ್ಟು ಬೇರೆಯವರ ಮನಸ್ಸಿಗೆ ಸಂತೋಷವನ್ನ ಕೊಡುವಂತಹ, ಸುಖವನ್ನ ಕೊಡುವಂತಹ ಮಾತುಗಳನ್ನೇ ಆಡಬೇಕು. ನೋಡ್ರಿ, ಈ ಸೌಲಭ್ಯವನ್ನ ಯಾವ ಪಶು ಪಕ್ಷಿ ಪ್ರಾಣಿಗಳಿಗೆ ಭಗವಂತ ಕೊಟ್ಟಿಲ್ಲ. ಹುಲಿ, ಸಿಂಹ, ನಾಯಿ, ನರಿ, ಆನೆ, ಒಂಟೆ, ಕುದುರೆ, ಯಾವ ಪ್ರಾಣಿಗಳಿಗಾದ್ರೂ ಮಾತಾಡೋದನ್ನ ಕೊಟ್ಟಿದ್ದಾನ? ಇಲ್ಲ. ಅವುಗಳಿಗೆ ಸುಖ ಆಗ್ತದೆ, ದುಃಖ ಆಗ್ತದೆ, ಏನೆಲ್ಲ ತೊಂದರೆಗಳಾಗ್ತದೆ, ಅವ್ಯಾವುದು ಕೂಡ ನಮ್ಮ ಮುಂದೆ ಬಂದು ಹೇಳ್ಕೊಳ್ಳೋದಿಲ್ಲ. ಅವೆಲ್ಲ ಮೂಕ ಪ್ರಾಣಿಗಳು. ಆದರೆ ಮನುಷ್ಯನಿಗೆ ಮಾತ್ರ ಈ ಯಾವ ವಿಧವಾದ ಸಂಪತ್ತು ದೈವದತ್ತವಾಗಿ ಬಂದಿದೆ. ನನಗೆ ಮಾತಾಡಕ್ ಬರ್ತದೆ ಅಂತ ಹೇಳಿ ಏನೇನೋ ಮಾತಾಡಬಾರದು. ಎಂತಹ ಮಾತುಗಳನ್ನ ಆಡಬೇಕು ಮನುಷ್ಯ? ಪ್ರಿಯವಾಕ್ಯ ಪ್ರದಾನೇನ ಸರ್ವೇ ತುಷ್ಯಂತಿ ಜಂತವ. ಒಳ್ಳೆ ಮಾತುಗಳನ್ನೇ ಆಡಬೇಕು. ಆವಾಗಲೇ ಎಲ್ಲ ಪಶು ಪಕ್ಷಿ ಪ್ರಾಣಿಗಳು, ಎಲ್ಲ ಜೀವರು, ಎಲ್ಲ ಮನುಷ್ಯರು ನಮ್ಮನ್ನ ನೋಡಿ ಸಂತೋಷವನ್ನ ಪಡುತ್ತದೆ. ಪ್ರಿಯವಾದ ಮಾತುಗಳು ಹೇಗಿರಬೇಕು? ಮಾತು ಹೇಗಿರಬೇಕು? ಒಳ್ಳೇದಾಗಿರಬೇಕು, ಮತ್ತೆ ಮೃದುವಾಗಿರಬೇಕು ಮಾತು. ಜೋರ್ ಧ್ವನಿ ಮಾಡಿ ಮಾತಾಡಿದ್ರೆ ಕೆಲವರಿಗೆ ಇರಿಟೇಟ್ ಮಾಡ್ದಂಗ ಆಗ್ತಿ. ಹಾಗಾಗಬಾರದು. ಮೆತ್ತಗೆ ಮಾತಾಡೋದು. ಕೆಲವರು ಮಾತಾಡ್ತಾ ಇರ್ತಾರೆ, ಪಕ್ಕದಲ್ಲಿದ್ದವ್ರಿಗೂ ಕೇಳಿಸೋದಿಲ್ಲ, ಅಷ್ಟು ಚೆನ್ನಾಗಿ ನಿಧಾನವಾಗಿ ಕೆಲವರು ಮಾತಾಡ್ತಾ ಇದ್ರೆ ಎಷ್ಟು ಮಾತಾಡಿದ್ರು ಕೇಳಬೇಕು ಅಂತ ಅನಿಸ್ತಾ ಇರ್ತದೆ. ಕೆಲವರು ಮಾತಾಡೋದನ್ನ ಕೇಳಿದ್ರೆ ಯಾವಾಗ ಇವ್ರು ಮಾತಾಡೋದು ನಿಲ್ಲಿಸ್ತಾರಪ್ಪ ಅಂತ ಅನಿಸುತ್ತೆ. ನಮ್ಮ ಮನಸ್ಸಿಗೆ ಹಿಡಿಸುವ ಮಾತುಗಳನ್ನ ನಾವು ಹೇಳೋದಲ್ಲ. ಯಾರು ನಮ್ಮ ಮಾತುಗಳನ್ನ ಕೇಳ್ತಾ ಇರ್ತಾರೆ ಅವರ ಮನಸ್ಸಿಗೆ ಹಿಡಿಸುವ ಮಾತುಗಳನ್ನ ಆಡಬೇಕು. ಒಳ್ಳೆಯ ಮಾತುಗಳನ್ನ ಆಡಬೇಕು. ಮೆಲ್ಲನೆ ಮಾತುಗಳನ್ನ ಆಡಬೇಕು. ಹಿತವಾದ ಮಾತುಗಳನ್ನ ಆಡಬೇಕು. ಮಧುರವಾದ ಮಾತುಗಳನ್ನ ಆಡಬೇಕು. ಆಡಿದ್ರೆ ಅಂತಹ ಮಾತುಗಳೇ ಸ್ವರ್ಗ. ಕೆಲವರು ಮಾತುಗಳನ್ನು ಕೇಳೋದೇ ಕಿವಿಗೆ ಆಪ್ಯಾಯಮಾನವಾಗಿರ್ತದೆ, ಸುಖ, ಕಿವಿಗೆ ಸಂತೋಷ. ಕೆಲವರು ಮಾತುಗಳನ್ನು ಕೇಳುತ್ತಾ ಇದ್ರೆ ಇನ್ನು ಕೇಳಬೇಕು. ಇಂತಹ ಪ್ರಿಯವಾದ ಮಾತಿನಿಂದ ಎಲ್ಲರಿಗೂ ಕೂಡ ಸಂತೋಷ ಆಗ್ತದೆ ಹೊರತು ಯಾರಿಗೂ ದುಃಖ ಆಗೋದಿಲ್ಲ. ಒಳ್ಳೆ ಮಾತು ಹೇಳಿದ್ರೆ, ಮೆತ್ತಗೆ ಮಾತಾಡಿದ್ರೆ, ಚೆನ್ನಾಗಿ ಮಾತಾಡಿದ್ರೆ ಅದರಿಂದ ಎಲ್ಲರಿಗೂ ಸಂತೋಷನೇ ಆಗ್ತದೆ ಹೊರತು ಯಾರಿಗೂ ದುಃಖ ಆಗೋದಿಲ್ಲ. ಉದಾಹರಣೆಗೆ ಹೇಳಬೇಕಾದ್ರೆ, ಹೆಂಡತಿಗೆ ಇವತ್ತು ನಾನು ನಿನಗೆ ಸೀರೆ ತಂದು ಕೊಡ್ತೀನಿ ಅಂತಂದ್ರೆ ಹೆಂಡತಿಗೆ ಸಂತೋಷ ಆಗ್ತದೆ, ದುಃಖ ಆಗ್ತದೆಯೋ? ಸಂತೋಷ ಆಗ್ತದೆ. ಮಕ್ಕಳಿಗೆ ಆ ಮಕ್ಕಳನ್ನು ನೋಡಿದ ತಕ್ಷಣ ನಿಂಗೆ ಇವತ್ತು ಚಾಕ್ಲೇಟ್ ತಂದು ಕೊಡ್ಲಾ ಅಂತ ಕೇಳಿದ್ರೆ ಆ ಮಕ್ಕಳಿಗೆ ದುಃಖ ಆಗ್ತದೆಯೋ ಸಂತೋಷ ಆಗ್ತದೆಯೋ? ಸಂತೋಷ ಆಗ್ತದೆ.
ನಾಯಿ, ಬೆಕ್ಕು ಮೊದಲಾದ ಸಾಕು ಪ್ರಾಣಿಗಳೇನಿದೆಯಲ್ಲ, ಅವಕ್ಕೆ ಬೇಕಾಗಿರತಕ್ಕಂಥ ಬಿಸ್ಕೆಟ್ ತಗೊಂಬಂದು ಕೊಟ್ರೆ ಅವುಗಳಿಗೆ ಏನಾಗ್ತಿದೆ? ಸಂತೋಷ ಆಗ್ತಿ. ಅವುಗಳನ್ನ ಪ್ರೀತಿಯಿಂದ ಕರೆದ್ರೆ ಅವುಗಳಿಗೆ ಏನಾಗ್ತದೆ? ಸಂತೋಷ ಆಗ್ತಿ. ಹೀಗೆ ಯಾರಿಗೆ ಏನು ಬೇಕು ಅವರ ಮನಸ್ಸನ್ನ ತಿಳಿದು ನಾವು ಅವರಿಗೆ ಸಂತೋಷವನ್ನ ಕೊಡುವ ಮಾತುಗಳನ್ನ ಆಡಿದ್ರೆ ಅದರಿಂದ ಅವರು ಸಂತೋಷವನ್ನ ಪಡ್ತಾರೆ. ಮನೆಯಲ್ಲಿರತಕ್ಕಂತಹ ಸಣ್ಣ ಪುಟ್ಟ ಮಕ್ಕಳನ್ನ ನಾವು ಹೇಗೆ ಮಾತಾಡಿಸ್ಬೇಕು? ಚಿನ್ನು, ರನ್ನ, ಮುದ್ದು ಅಂತ ಮಾತಾಡಿಸಿದ್ರೆ ಆ ಮಕ್ಕಳಿಗೆ ಏನೋ ಒಂದು ವಿಧವಾದಂತಹ ಸಂತೋಷ, ಖುಷಿ ಆಗ್ತದೆ. ಅದನ್ನ ಬಿಟ್ಟು ಬೈತಾ ಇದ್ರೆ ಮಕ್ಕಳಿಗೆ ನೀ ಹಿಂಗೆ ಮಾಡ್ತಿ, ಹಾಗೆ ಮಾಡ್ತಿ, ಇಟ್ಟಿದ್ದಲ್ಲೇ ಇಡ್ತಿ, ಮಾಡಿದ್ದಲ್ಲೇ ಮಾಡ್ತಿ ಅಂತ ಯಾವಾಗ್ಲೂ ಕೂಡ ಬೈತಾ ಇದ್ರೆ ಆ ಮಕ್ಕಳು ಏನ್ ಮಾಡ್ತಾರೆ? ತಂದೆ ತಾಯಿಗಳ ಬಗ್ಗೆ ಬೇಸರವನ್ನ ಮಾಡಿಕೊಳ್ತಾರೆ. ಇವತ್ತು ಎಷ್ಟೋ ಮನೆಯಲ್ಲಿ ಗಲಾಟೆ ಆಗ್ತದೆ. ಯಾಕಾಗತ್ತೆ? ಹೆಂಡತಿ ಗಂಡನಿಗೆ ಗಲಾಟೆ, ತಂದೆ ತಾಯಿ ಮಕ್ಕಳಿಗೆ ಜೊತೆ ಗಲಾಟೆ, ಯಾಕೆ ಗಲಾಟೆ ಆಗ್ತದೆ? ಅವರವರ ಮನಸ್ಸಿಗೆ ಹಿಡಿಸುವಂತೆ ನಾವು ವ್ಯವಹಾರವನ್ನ ಮಾಡದೇ ಇದ್ದದ್ದಕ್ಕಾಗಿ ಎಲ್ಲರಿಗೂ ಜಗಳ. ಅವರವರಿಗೆ ಬೇಕಾದದ್ದನ್ನು ಕೊಟ್ಟು ಬಿಟ್ರೆ, ಅವರವ್ರಿಗೆ ಬೇಕಾದದ್ದು ಹಂಗೆ ಮಾತಾಡಿಬಿಟ್ರೆ ಜಗಳನೇ ಇಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ಜಗಳ ಯಾಕಾಗತ್ತೆ ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲರೂ ಜಗಳ ಆಡ್ತಾರೆ. ಯಾಕೆ ಜಗಳ ಆಡ್ತೀವಿ ಅನ್ನೋ ಕಾರಣ ಮಾತ್ರ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಉಮಾವೈ ವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ಏತಯೋರ್ ಮಿಥುನಜ್ಞಾತ್ವ ನ ದಂಪತ್ಯಾದ್ ವಿಹೀಯತೆ. ಗಂಡ ಹೆಂಡತಿಯರು ಜಗಳ ಆಡ್ತಾರೆ. ಯಾಕೆ ಜಗಳ ಆಡ್ತಾರೆ? ತಂದೆ ತಾಯಿ ಮಕ್ಕಳ ಜೊತೆಗೆ ಜಗಳ ಆಗ್ತದೆ. ಯಾಕೆ ಜಗಳ ಆಗ್ತದೆ? ಬಂಧು ಬಾಂಧವರ ಜೊತೆಗೆ ಜಗಳ ಆಗ್ತದೆ. ಯಾಕೆ ಜಗಳ ಆಗ್ತದೆ? ನಮ್ಮ ಪರಿಸರ, ಸಮಾಜ, ಅದರ ಜೊತೆಗೆ ಜಗಳ ಆಗ್ತದೆ. ಯಾಕೆ ಜಗಳ ಆಗ್ತದೆ? ದೇಶಗಳ ಮಧ್ಯದಲ್ಲಿ ಜಗಳ ಆಗ್ತದೆ. ಯಾಕಾಗತ್ತೆ? ಮನೆಯಿಂದ ಪ್ರಾರಂಭ ಮಾಡಿಕೊಂಡು ದೇಶಗಳವರೆಗೆ ಜಗಳ ಆಗ್ತದೆ. ಜಗಳ ಆಗ್ತದೆ ಗೊತ್ತು, ಯಾಕೆ ಜಗಳ ಆಗ್ತದೆ ಗೊತ್ತಿಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯ ಹೇಳ್ತಾರೆ, ಮಾತು ಮತ್ತು ಮನಸ್ಸು ಇದು ಸರಿ ಇರಲಿಲ್ಲ ಅಂದ್ರೆ ಜಗಳ ಆಗ್ತದೆ. ಯಾರ ಇಬ್ಬರಲ್ಲಿ ಮಾತು ಮನಸ್ಸು ಸರಿ ಇರ್ತದೆಯೋ ಅವರಲ್ಲಿ ಜಗಳ ಆಗೋದಿಲ್ಲ. ಅಂದ್ರೆ ಜಗಳ ಆಗೋದಕ್ಕೆ ಕಾರಣ ಮಾತು ಮನಸ್ಸು, ಜಗಳ ಬಿಡಿಸೋದಕ್ಕೂ ಕಾರಣ ಮಾತು ಮನಸ್ಸು. ಈಗ ಉದಾಹರಣೆಗೆ ಗಂಡ ಹೆಂಡತಿಯರಲ್ಲಿ ಜಗಳ ಆಗ್ತದೆ. ಯಾಕಾಗ್ತದೆ ಅಂತಂದ್ರೆ, ಗಂಡ ಹೇಳ್ತಾನೆ ಹೆಂಡತಿಗೆ, ಇವತ್ತು ಬೆಂಡೆಕಾಯಿ ಹುಳಿ ಮಾಡು ಅಥವಾ ಏನೋ ಒಂದು ಅಡಿಗೆ ಮಾಡು ಅಂತ ಹೇಳ. ಹೆಂಡತಿಗೆ ಆ ಬೆಂಡೆಕಾಯಿ ಹುಳಿ ತಿಂದು ಗಂಡನಿಗೆ ಬಹಳ ಇಷ್ಟ ಬೆಂಡೆಕಾಯಿ ಅಥವಾ ಬೇರೆ ಯಾವುದೋ ತರಕಾರಿ ಬಹಳ ಇಷ್ಟ. ದಿವಸ ಆ ತರಕಾರಿಯನ್ನ ಮಾಡಿ ಹಾಕಿದ್ರೂ ಕೂಡ ಬೇಸರ ಇಲ್ಲ ಗಂಡನಿಗೆ. ಆದ್ರೆ ಹೆಂಡತಿ ದಿವಸ ಅದೇ ತರಕಾರಿ ಮಾಡೋದಿಕ್ಕೆ ಅವಳನ್ ಬೇಸರ, ಅವಳು ತಿನ್ನೋದಿಕ್ಕೆ ಅವಳನ್ ಬೇಸರ. ಹೀಗಾಗಿ ಗಂಡನಿಗೆ ಹೇಳೋದು, ನಾ ಇವತ್ತು ಮಾಡೋದಿಲ್ಲ. ಗಂಡನ ಸಿಟ್ಟು ಬಂತು, ನಾ ಹೇಳಿದ್ದನ್ನ ಮಾಡೋದಿಲ್ಲ ಅಂತ್ಯ, ನನ್ನ ಮಾತು ನೀ ಕೇಳೋದಿಲ್ಲ ಅಂತ್ಯ ಅಂತ ಹೇಳಿ ಸಿಟ್ಟು ಬಂತು. ಅವ ಮನಸ್ಸು ವ್ಯಗ್ರ ಆಯ್ತು. ಹೀಗಾಗಿ ಜಗಳ ಪ್ರಾರಂಭ. ತನ್ನ ಮಾತು ಮನಸ್ಸು ಎರಡರಿಂದ ಜಗಳ ಆಯ್ತು. ನನ್ನ ಮಾತಿಗೆ ವಿರುದ್ಧವಾದ ಮಾತು ಇವಳು ಹೇಳಿದ್ದು, ನನ್ನ ವಿಚಾರಕ್ಕೆ ವಿರುದ್ಧವಾದ ವಿಚಾರ ಇವಳದಿದೆ ಅನ್ನೋದಕ್ಕಾಗಿ ಇವಳೊಂದು ಮಾತು ಹೇಳೋದು, ಅವನೊಂದು ಮಾತು ಹೇಳೋದು, ಇವನೊಂದು ರೀತಿಯಾಗಿ ವಿಚಾರ ಮಾಡೋದು, ಅವಳೊಂದು ರೀತಿಯಾಗಿ ವಿಚಾರ ಮಾಡೋದು. ಹೀಗಾಗಿ ಜಗಳ ಪ್ರಾರಂಭ ಆಯ್ತು. ಇದೇ ಒಂದು ಮನೆಯನ್ನ ಪ್ರಾರಂಭ ಮಾಡಿಕೊಂಡು ದೇಶದವರೆಗೂ, ಬೇರೆ ದೇಶಗಳು ಹೇಳಿದ ಮಾತನ್ನ ನಾವು ಕೇಳೋದಿಲ್ಲ, ನಾವು ಹೇಳಿದ ಮಾತನ್ನ ಬೇರೆ ದೇಶಗಳು ಕೇಳೋದಿಲ್ಲ, ನಮ್ಮ ವಿಚಾರ ಬೇರೆ ದೇಶಗಳಲ್ಲಿ ಇಲ್ಲ, ಬೇರೆಯವರು ಹೇಗೆ ವಿಚಾರ ಮಾಡ್ತಾರೆ ಹಾಗೆ ನಾವು ವಿಚಾರ ಮಾಡೋದಿಲ್ಲ. ಹೀಗಾಗಿ ಮಾತು ಮನಸ್ಸುಗಳು ಸರಿಯಾಗಿ ಇಲ್ಲದೆ ಇರೋದ್ರಿಂದ ಜಗಳ ಆಗ್ತದೆ. ಹಾಗಾದ್ರೆ ಜಗಳ ಆಗಬಾರದು ಅಂತಂದ್ರೆ, ಮಾತಿಗೆ ಅಭಿಮಾನಿ, ಮನಸ್ಸಿಗೆ ಅಭಿಮಾನಿಯಾದ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಿದ್ರೆ ಈ ಯಾವ ಜಗಳ ಆಗೋದಿಲ್ಲ. ಮಾತಿಗೆ ಅಭಿಮಾನಿ ಯಾರು? ಉಮಾದೇವಿ, ಪಾರ್ವತಿ ದೇವಿ. ನಮ್ಮ ಮಾತು ಬೇರೆಯವರಿಗೆ ಹಿಡಿಸ್ಬೇಕಾದ್ರೆ ಉಮಾದೇವಿಯ, ಪಾರ್ವತಿ ದೇವಿಯ ಅನುಗ್ರಹ ಇತ್ತು ಅಂತಂದ್ರೆ ನಾವು ಮಾತಾಡೋದೆಲ್ಲ ಬೇರೆಯವರಿಗೆ ಚಂದ ಅಂತಾನೆ ಕಾಣಿಸುತ್ತೆ. ನಮ್ಮ ಮನಸ್ಸು ಸರಿಯಾಗಿ ವಿಚಾರವನ್ನ ಮಾಡಬೇಕಾದ್ರೆ ಮನಸ್ಸಿಗೆ ಅಭಿಮಾನಿ ದೇವತೆಗಳು ಶಿವ, ರುದ್ರ, ಅವನ ಅನುಗ್ರಹ ಇತ್ತು ಅಂದ್ರೆ ಮನಸ್ಸು ಸರಿಯಾಗಿ ವಿಚಾರ ಮಾಡ್ತದೆ.
ಪಾರ್ವತಿಯ ದೇವಿಯ ಅನುಗ್ರಹ ಇತ್ತು ಅಂದ್ರೆ ನಮ್ಮ ಮಾತು ಸರಿಯಾಗಿ ಇರುತ್ತದೆ. ಯಾರ ಮನಸ್ಸಿಗೂ ಹಿಂಸೆ ಆಗೋದಿಲ್ಲ, ಯಾರಿಗೂ ತೊಂದರೆ ಆಗೋದಿಲ್ಲ, ಜಗಳ ಆಗೋದಿಲ್ಲ. ಹಾಗಾದ್ರೆ ಮಾತಿಗೆ ಬಹಳ ಮಹತ್ವ ಇದೆ. ಅದಕ್ಕೆ ಒಂದು ಗಾದೆ ಇದೆ ನೋಡ್ರಿ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಮಾತು ಬಹಳ ಚೆನ್ನಾಗಿರ್ಬೇಕು. ಮುತ್ತು ಒಡೆದ್ರೆ ಹೋದ್ರೆ ಪರವಾಗಿಲ್ಲ, ಆದ್ರೆ ಮಾತು ಆಡಿದ್ರೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಏನ್ ಮಾತಾಡಬೇಕು, ಏನ್ ಬಿಡಬೇಕು ವಿಚಾರ ಮಾಡಿ ಮಾತನಾಡಬೇಕು. ದೇವರು ನಮಗೆ ಮನಸ್ಸನ್ನು ಕೊಟ್ಟಿದ್ದಾನೆ, ಬುದ್ಧಿಯನ್ನು ಕೊಟ್ಟಿದ್ದಾನೆ. ಮನಸ್ಸಿನ ನಮ್ಮ ಬಾಯಲ್ಲಿ ಏನೆಲ್ಲ ಮಾತುಗಳು ಬರ್ತದೆ ಆ ಎಲ್ಲ ಮಾತುಗಳನ್ನ ತಡ 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 ಆಡಿಬಿಡೋದಲ್ಲ. ಬುದ್ಧಿ ದೇವರೇನು ಕೊಟ್ಟಿದ್ದಾನಲ್ಲ, ಅದರಿಂದ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು. ಇದು ಮಾತಾಡೋದು ಯೋಗ್ಯನೋ ಇಲ್ಲವೋ, ನಾನು ಈ ಮಾತಾಡಿದ್ರೆ ಅವಳಿಗೆ ಮನಸ್ಸು ಬೇಸರ ಆಗ್ತದೆಯೋ ಇಲ್ಲವೋ, ನಾನು ಈ ಮಾತಾಡಿದ್ರೆ ನನ್ನ ಮಕ್ಕಳಿಗೆ ಬೇಸರ ಆಗ್ತದೆಯೋ ಇಲ್ಲವೋ ಅನ್ನೋದನ್ನ ವಿಚಾರ ಮಾಡಿ ಮಾತನಾಡಬೇಕು. ಅದರಲ್ಲಿಯೂ ಕೂಡ ಒಳ್ಳೆಯ ಮಾತುಗಳನ್ನೇ ಆಡ್ತಾ ಇದ್ರೆ ಯಾರ ಮನಸ್ಸಿಗೂ ಬೇಸರ ಆಗೋದಿಲ್ಲ, ಎಲ್ಲರ ಮನಸ್ಸಿಗೂ ಸಂತೋಷವಾಗ್ತದೆ. ಹೀಗಾಗಿ ಮನೆಯಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಮಕ್ಕಳ ಜೊತೆಗೂ ನಾವು ಪ್ರೀತಿಯಿಂದನೇ ವ್ಯವಹಾರವನ್ನ ಮಾಡಬೇಕು. ಚಿನ್ನ ರನ್ನ, ಚಿನ್ನವನ್ನೇ ಏನು ತಂದ್ಕೊಡೋದು ಬೇಕಾಗಿಲ್ಲ. ಹೆಂಡತಿಗೆ ಚಿನ್ನವನ್ನ ಅಪೇಕ್ಷೆ ಮಾಡೋದಿಲ್ಲ. ಗಂಡ ಬೈದೇ ಇದ್ರೆ ಸಾಕು, ಹೆಂಡತಿಯನ್ನ ಏ ಚಿನ್ನ, ಏ ರನ್ನ ಅಂತ ಅಂದ್ಬಿಟ್ರೆ ನಮ್ಮ ಮನೆಯವ್ರು ನನ್ನ ಎಷ್ಟೇ ಪ್ರೀತಿ ಮಾಡ್ತಾರೆ, ಬಹಳ ಪ್ರೀತಿ ಮಾಡ್ತಾರೆ ಅಂತ ಸಂತೋಷ ಪಟ್ಬಿಡ್ತಾರೆ. ಇನ್ನು ಮನೆಯಲ್ಲಿ ಸಾಕು ಪ್ರಾಣಿಗಳು, ಬೆಕ್ಕು, ನಾಯಿ, ಕುರಿ, ಮೇಕೆ, ಹಸು, ಇವುಗಳಿಗೆಲ್ಲ ಪ್ರೀತಿಯಿಂದ ಅದರ ಬೆನ್ನ ಮೇಲೆ ಸೌರಿ ಪ್ರೀತಿಯಿಂದ ಗಂಗೆ, ಗೌರಿ ಅಂತ ಹೇಳಿ ಹೆಸರಿಟ್ಟು ಪ್ರೀತಿಯಿಂದ ಮಾತಾಡಿಸಿದ್ರೆ ಅವುಗಳು ಎಷ್ಟು ಸ್ಪಂದನ ಮಾಡ್ತವೆ. ಕೆಲವರು ನಾಯಿಗಳನ್ನ ಸಾಕ್ತಾರೆ, ಎಷ್ಟು ಚೆನ್ನಾಗಿ ಸಾಕಿರ್ತಾರೆ ಅಂತಂದ್ರೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದ್ರೆ, ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು ತಾವಂತು ತಿಂತ ಆ ಪ್ರಾಣಿಗಳಿಗೂ ತಿನ್ನಿಸ್ತಾ ಇರ್ತಾರೆ. ತಮ್ಮ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೋಡ್ಕೊಳ್ತಾರೆ. ಆ ನಾಯಿ, ನರಿ ಇವುಗಳ ಜೊತೆಗೆ ಮಕ್ಕಳ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಹಾಗೆ ವ್ಯವಹಾರವನ್ನು ಮಾಡ್ತಾರೆ. ಅಷ್ಟು ಪ್ರೀತಿಯಿಂದ ಸಾಕ್ತಾರೆ. ಅವುಗಳೂ ಕೂಡ ಪ್ರೀತಿಯನ್ನು ತೋರಿಸ್ತವೆ. ಹೀಗಾಗಿ ಪ್ರಿಯವಾದ ಮಾತುಗಳನ್ನೇ ಆಡಬೇಕು. ತಸ್ಮಾತ್ ತದೇವ ವಕ್ತವ್ಯ. ಆದ್ದರಿಂದ ಎಲ್ಲರಿಗೂ ಒಳ್ಳೆಯ ಮಾತುಗಳನ್ನ, ಎಲ್ಲರಿಗೂ ಪ್ರೀತಿಯಾದ ಮನೆ ಯಾರೇ ಬರಲಿ ಅವರ ಜೊತೆಗೆ 4 ಒಳ್ಳೆ ಮಾತುಗಳನ್ನ ಆಡ್ರಿ. ಅದಕ್ಕೇನು ದಾರಿದ್ರ್ಯ? ನಮ್ಮ ಮನೆಗೆ ಬಂದವರಿಗೆ ಊಟಕ್ಕೆ ಹಾಕೋದಕ್ಕೆ ನಮ್ಮ ಹತ್ರ ಸಂಪತ್ತಿಲ್ಲದೆ ಇರಬಹುದು, ಊಟಕ್ಕೆ ಹಾಕೋದಕ್ಕೆ ಶಕ್ತಿ ಇಲ್ಲದೆ ಇರಬಹುದು, ಅಥವಾ ತಿಂಡಿ ತಿನ್ನಿಸೋದಕ್ಕೆ ಶಕ್ತಿ ಇಲ್ಲದೆ ಇರಬಹುದು, ಬಟ್ಟೆಗಳನ್ನ ಕೊಡಿಸೋದಕ್ಕೆ ಶಕ್ತಿ ಇಲ್ಲದೆ ಇರಬಹುದು, ಒಡೆವ ವಸ್ತ್ರಗಳನ್ನ ಕೊಡಿಸೋದಕ್ಕೆ ಶಕ್ತಿ ಇಲ್ಲದೆ ಇರಬಹುದು. ಆದ್ರೆ 4 ಒಳ್ಳೆ ಮಾತಾಡೋದಕ್ಕೆ ನಮ್ಮಲ್ಲಿ ಏನಾದ್ರು ದಾರಿದ್ರ್ಯ ಇದೆಯಾ? ಏನಿಲ್ಲ. ಮನೆಗೆ ಬಂದಂತಹ ಅತಿಥಿಗಳಿಗೆ ಊಟಕ್ಕೆ ಹಾಕ್ಬೇಕು. ಊಟಕ್ಕೆ ಹಾಕತ್ ನಮ್ ಶಕ್ತಿ ಇಲ್ವಾ? ಬೇಡ, 1 ಲೋಟ ನೀರಾರು ಕೊಡಬೇಕಂತ, ಒಂದಿಷ್ಟು ಬೆಲ್ಲ, ಒಂದಷ್ಟು ನೀರು ಕೊಡಬೇಕು. ಅದಕ್ಕೂ ಶಕ್ತಿ ಇಲ್ವಾ? ಬಂದಂತಹ ವ್ಯಕ್ತಿಗಳಿಗೆ ಯಾವಾಗ ಬಂದ್ರಿ, ಏನಾಗಬೇಕಾಗಿತ್ತು, ನಿಮ್ಮ ಮನೇಲೆಲ್ಲಾರು ಆರಾಮಿದ್ದಾರಾ, ಕುಶಲವಾಗಿದ್ದಾರಾ, ಕ್ಷೇಮವಾಗಿದ್ದಾರಾ ಅಂತ ಹೇಳಿ ಪ್ರಿಯವಾದ 4 ಮಾತುಗಳನ್ನ ಆಡೋದಕ್ಕೂ ಏನ್ ದಾರಿದ್ರ್ಯ ಇದೆ ಮನುಷ್ಯನಿಗೆ? ಏನೂ ದಾರಿದ್ರ್ಯ ಇಲ್ಲ. ಮನೆಗೆ ಯಾರಾದ್ರು ಬಂತು ಅಂದ್ರೆ ನೋಡ್ರಿ, ರಾಗ ಎಷ್ಟು ವ್ಯತ್ಯಾಸವನ್ನ, ಅರ್ಥದ ವ್ಯತ್ಯಾಸವನ್ನ ತಿಳಿಸ್ಕೊಡ್ತದೆ ನೋಡಿ. ಮನೆಗೆ ಯಾರಾದ್ರೂ ಬಂದಾಗ ಬಂದ್ರಾ ಬರ್ರಿ ಅಂತಂದ್ರೆ, ಓಹ್ ನಾನು ಬಂದಿದ್ದು ಇವರಿಗೆ ಸಂತೋಷ ಆಯ್ತು ಅಂತ ಅನ್ಕೊಳ್ತಾರೋ. ಯಾರು ಮನೆಗೆ ಬಂದಾಗ ಬಂದ್ರಾ ಅಂತ ಅಂದ್ಬಿಟ್ರೆ ಯಾಕಾರು ಬಂದ್ವಪ್ಪ ಅಂತ ಅನಿಸ್ಬಿಡಕ. ನೋಡ್ರಿ, ನಾಲಿಗೆ ತುದಿಯಲ್ಲಿಯೇ ಎಲ್ಲ ಬಂಧು ಬಾಂಧವರು. ಒಳ್ಳೆ ಮಾತನ್ನ ಆಡಿಸಿದ್ರೆ ಅವರೆಲ್ಲರೂ ನಮ್ಮ ಬಂಧುಗಳಾಗ್ತಾರೆ. ನಿಜವಾಗಿಯೂ ನಮ್ಮ ಬಂಧುಗಳಿದ್ರು ಅವರ ಜೊತೆಗೆ ನಾವು ಕೆಟ್ಟದಾದಿ ವ್ಯವಹಾರವನ್ನ ಮಾಡಿದ್ರೆ, ಕೆಟ್ಟ ಮಾತುಗಳನ್ನ ಆಡಿದ್ರೆ ಬಂಧುಗಳೂ ಕೂಡ ಶತ್ರುಗಳಾಗಿ ಬಿಡ್ತಾರೆ. ಹೀಗಾಗಿ ಒಳ್ಳೆಯ ಮಾತುಗಳು ನಮ್ಮ ಬಂಧು ಮಿತ್ರರು, ಕೆಟ್ಟ ಮಾತುಗಳು ನಮ್ಮ ಶತ್ರುಗಳು. ಹೀಗಾಗಿ ಒಳ್ಳೆಯ ಮಾತುಗಳನ್ನೇ ಜೀವನದಲ್ಲಿ ಮನುಷ್ಯ ಆಡಬೇಕು ಹೊರತು ಕೆಟ್ಟ ಮಾತುಗಳನ್ನ ಆಡಬಾರದು ಅನ್ನೋದು ಈ ಸುಭಾಷಿತದ ವಿಸ್ತೃತವಾದ ಚಿಂತನೆ. ಧನ್ಯವಾದಗಳು, ನಮಸ್ಕಾರಗಳು. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.